ನಮಸ್ಕಾರ. ಮನುಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಕತೆ ಮುಂದಾಗುತ್ತೆ ಮತ್ತು ಏನೇನು ಸ್ಟೋರಿ ಇದೆ ನೋಡ್ಕೊಳ್ಳೋಣ ಬನ್ನಿ. ಮತ್ತು ಈ ಸ್ಟೋರಿಲಿ ಅನುಪಮ ಅನುಜನ್ನ ತುಂಬಾ ಲವ್ ಮಾಡ್ತಾ ಇರೋ ಕಾರಣಕ್ಕೆ, ಅವನು ಬೇರೆ ಕಡೆ ಹೋಗ್ತಾ ಇರೋ ಕಾರಣಕ್ಕೆ ಪಾಪ ಬಿಟ್ಟಿರಲಾರ್ದೆ ತುಂಬಾ ದುಃಖ ಪಡ್ತಿದ್ದಾಳೆ. ಅವನು ಕೂಡ ದುಃಖ ಪಡ್ತಿದ್ದಾನೆ. ಆದರೆ ಹೋಗಲೇಬೇಕಾದ ಅನಿವಾರ್ಯ ಇರೋದ್ರಿಂದ ಅನುಜು ಹೊರಟಿದ್ದಾನೆ. ಆದರೆ ಏನಾಗುತ್ತೆ ಅಂತ ಇಲ್ಲಿ ಹೇಳೋದಾದರೆ, ಅವನಿಗೆ ಅನುಪಮನ ಬಿಟ್ಟು ಹೋಗೋಕ್ಕಾಗಲ್ಲ. ಆದರೆ ಇವ್ರದ್ದು ಮದುವೆ ತುಂಬ ಹತ್ತಿರದಲ್ಲೇ ಇರೋದ್ರಿಂದ ಏನೋ ಕಾರಣಾಂತರದಿಂದ ಇವರು ಹೋಗಬೇಕಾಗಿದೆ, ಬೇರೆ ಬೇರೆ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಸಿಚುವೇಶನ್ ಪ್ರಕಾರ ಇವರಿಗೆ ಅನುಪಮಂಗೆ ಅವ್ರ ಮನೆಯವರೆಲ್ಲ ಎಗನಿಸ್ಟಿ ಆಗಿರೋದ್ರಿಂದ ಏನೇನೋ ಕಾರಣಗಳು ಒಡ್ಡಿ ಅವ್ರನ್ನ ಮದುವೆ ನಿಲ್ಲಿಸ್ಬೇಕು ಅನ್ನೋ ಒಂದು ಕಾರಣ ತಂದಿಡ್ತಾ ಇದ್ದಾರೆ. ಆದರೆ ಅನುಪಮ ಅದಕ್ಕೆಲ್ಲ ಕೇರ್ ಮಾಡ್ತಾ ಇಲ್ಲ. ಅವಳ ಕಡೆನೂ ಅವರ ಸೊಸೆ ಇದ್ದಾಳೆ, ಸಾಕ್ಷಿ ಇದ್ದಾಳೆ, ಮತ್ತು ಅವರು ಇದ್ರವರು ಅವ್ರ ಮನೇಲಿರೋವಂಥ ಜನ ಇದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇವರಿಬ್ಬರಿಗೆ, ಈ ಧನುಗೆ ಮತ್ತು ಡಿಂಪಿಗೆ ಇದಾಗಲ್ಲ. ಅವಳಂತೂ ತುಂಬಾ ದ್ವೇಷ ಮಾಡ್ತಾಳೆ. ಡಿಂಪಿ ರೂಮಲ್ಲಿ ಮಲಗಿರುವಾಗ ಏನೋ ಅನ್ಎಕ್ಸ್ಪೆಕ್ಟಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಡಿಂಪಿ ಸಿಕ್ಕಾಕೊತಾಳೆ. ಆದರೆ ಡಿಂಪಿ ಮಗುನ ಆದ್ಯ ಕಾಪಾಡ್ತಾಳೆ. ಆದರೆ ಡಿಂಪಿ ಸುಟ್ಟು ಹೋಗ್ತಾಳೆ. ಸ್ವಲ್ಪ ತುಂಬ ಸೀರಿಯಸ್ ಆಗೋಗುತ್ತೆ ಕೇಸು ಇದು. ಆದರೆ ಅನುಪಮ ಎಲ್ಲ ಯಾಕೆ ಹಿಂಗೆ ಆಗ್ತಾಯಿದೆ, ನಮ್ಮ ಮದುವೆ ಗೊತ್ತಾದಾಗಿಂದನೂ ಬರೀ ನಿಷ್ಠುರಗಳೆಯ, ಬರೀ ಏನಾದರೂ ತೊಂದರೆಗಳೇ ಆಗ್ತಿದ್ದಾವಲ್ಲ, ಏನಕ್ಕೆ ಅಂತ ಅವಳು ತುಂಬಾ ತಲೆ ಕೆಡಿಸ್ಕೊಂಡಿದ್ದಾಳೆ ಅನುಪಮ. ಆದರೆ ಅನುಪಮಗೆ ಇದು ಅರ್ಥನೂ ಆಗ್ತಾಯಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅನುಪಮ ಯೋಚನೆ ಮಾಡ್ತಾ ಇರೋ ಟೈಮಲ್ಲಿ ಅವಳಿಗೆ ಅರ್ಥ ಆಗ್ತಾಯಿಲ್ಲ ಏನಾಗಿದೆ, ಇಲ್ಲಿ ಏನಾಗ್ತಾ ಇದೆ, ಯಾಕೆ ಇವರೆಲ್ಲ ನನ್ನ ಮದುವೆ ಗೊತ್ತಾದಾಗಿಂದ ಇದೇ ಥರ ಆಗ್ತಾಯಿದೆ, ಕೆಟ್ಟದ್ದೇ ನಡೀತಾ ಇದೆ ಪ್ರತಿಯೊಂದರಲ್ಲೂ. ಅಲ್ಲಿ ನೋಡಿದ್ರೆ ಪತ್ರಿಕೆ ಸುಟ್ಟೋಯ್ತು, ಅಲ್ಲಿ ನೋಡಿದ್ರೆ ಬಟ್ಟೆ ಬೆಂಕಿ ಹತ್ಕೊಳ್ತು, ಇಲ್ಲಿ ನೋಡಿದ್ರೆ ಡಿಂಪಿಗೆ ಬೆಂಕಿ ಹತ್ಕೊಂಡಿದೆ, ಏನಿದೆಲ್ಲ ಅಂತೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಆ ಟೈಮಿಗೆ ಕರೆಕ್ಟಾಗಿ ಈ ಡಿಂಪಿಗೆ ಸೀರಿಯಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಆದರೆ ವಿಷಯ ತಿಳಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಸಾಗರ್ ಮತ್ತು ಮೀನು ಅವರು ಕೂಡ ಕಾಪಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಆದರೆ ಕಾಪಾಡೋಕ್ಕಾಗೋದೇ ಇಲ್ಲ. ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಸೀರಿಯಸ್. ಆ್ಯಕ್ಚುಲಿ ಅವ್ರ ಮನೇಲಿ ಫಂಕ್ಷನ್ ಇರುತ್ತೆ. ಫಂಕ್ಷನ್ನಲ್ಲಿ ಇರ್ತಾರೆ ಎಲ್ಲರೂ. ಡಿಂಪಿ ಮತ್ತು ಸಾಕ್ಷಿ ಎಲ್ಲರೂ ಫಂಕ್ಷನಲ್ಲಿ ಇರ್ತಾರೆ. ಆ ಟೈಮಿಗೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹೋಗಿ ರಾತ್ರಿ ರೆಸ್ಟ್ ಮಾಡೋ ಟೈಮಲ್ಲಿ ಡಿಂಪಿ ರೂಮಿಗೆ ಮಾತ್ರ ಬೆಂಕಿ ಹತ್ಕೊಳ್ಳುತ್ತೆ. ಹೇಗೆ ಅಂತ ಗೊತ್ತಿಲ್ಲ. ಆದರೆ ಹತ್ಕೊಂಡಾದಮೇಲೆ ಮಗುನ ಬೆಂಕಿ ಅಂತ ಇದು ಮಾಡಬೇಕಾದ್ರೆ ಅವಳು ಸಿಕ್ಕಾಕೊಂಡ್ಬಿಡ್ತಾಳೆ ಡಿಂಪಿ. ಆದರೆ ಮಗುನ ಕಾಪಾಡ್ತಾಳೆ ಆದ್ಯ. ಮಗುನ ಕಾಪಾಡೋ ಟೈಮಿಗೆ ಎಲ್ಲರೂ ಅಲ್ಲಿಗೆ ಓಡಿ ಬರ್ತಾರೆ. ಈ ಫಂಕ್ಷನ್ನಲ್ಲಿ ತುಂಬ ಖುಷಿಯಾಗಿದ್ದರು ಎಲ್ಲರೂ ಕೂಡ. ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಖುಷಿಯಾಗಿದ್ದರು. ಆದರೆ ಅಲ್ಲಿ ಮಿಸ್ಟೇಕ್ ಆಗಿದ್ದೇನಪ್ಪ ಅಂದರೆ, ಡಿಂಪಿ ಏನಕ್ಕೆ ರೂಮಿಗೆ ಹೋದ್ಲು, ಯಾಕೆ ಬೆಂಕಿ ಬಂತು ಅದು ಇನ್ನೂ ಗೊತ್ತಾಗಿಲ್ಲ. ಆಮೇಲೆ ಅನುಪಮಗೆ ಇದು ಚಿಂತೆ ಆಗುತ್ತೆ. ಏನಕ್ಕೆ ಹಿಂಗೆಲ್ಲ ಆಗುತ್ತೆ, ನನ್ನ ಲೈಫಲ್ಲೇ ಇದೆಲ್ಲ ಆಗಬೇಕಾ, ಬೇರೆ ಯಾರಿಗೂ ಇದು ಬರೋದೇ ಇಲ್ವ, ಲೈಫಲ್ಲಿ ಸಾಕಾಗ್ಬಿಟ್ಟಿದೆ ನನಗೆ. ಅಲ್ಲಿ ನೋಡಿದ್ರೆ ಅನುಜು ಬಿಟ್ಟು ಹೋದರು ಆ ಕಡೆ. ಮದುವೆ ಅಂದ್ಕೊಂಡು ಮದುವೆನೂ ಕೂಡ ಆಗಲಿಲ್ಲ. ಏನಕ್ಕೆ ಇದೆಲ್ಲ ನಡೆಯುತ್ತೆ ಅನ್ನೋದೇ ಅವಳಿಗೆ ಅರ್ಥ ಆಗ್ತಾ ಇರಲ್ಲ. ಅರ್ಥ ಆಗೋ ಟೈಮಿಗೆ ಕರೆಕ್ಟಾಗಿ ಡ್ರಿಂಪಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಡಿಂಪಿನ ತಗೊಂಡೋಗಿ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಖುಷಿ ಪಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು. ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ತುಂಬಾ ಖುಷಿಯಾಗಿದ್ದರು. ಅವರು ಖುಷಿ ಪಡೋ ಟೈಮಿಗೆ ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಡಿಂಪಿ ತುಂಬಾ ಆಲ್ಮೋಸ್ಟ್ 30% ಸುಟ್ಟೇ ಬಿಟ್ಟಿದ್ದಾಳೆ. ತಿಪ್ಪೇಶ ಫೋನ್ ಮಾಡುವಾಗ ಅವನು ಬ್ಯಾಂಗ್ಳೂರಲ್ಲಿದ್ದೀನಿ ಅಂತ ಹೇಳ್ತಾನೆ. ಬ್ಯಾಂಗ್ಳೂರಲ್ಲಿ ಬರೋದು ಒಂದು ಟೈಮ್ ಆಗುತ್ತೆ ಅಂತೇಳಿ, ಆದರೂ ಬರ್ತೀನಿ ಇಮಿಡಿಯೇಟಾಗಿ ಅಂತಾನೆ. ಏನಾಗಿದೆ ಅಂತ ಕೇಳ್ತಾನೆ ಫೋನಲ್ಲಿ. ಆವಾಗ ಮೀನು ಹೇಳ್ತಾಳೆ, ಈ ಥರ ಆಗಿದೆ, ಬೆಂಕಿ ಬಿದ್ದು ಮೈಯೆಲ್ಲ ಸುಟ್ಟೋಗಿದೆ, ನೀವು ಬೇಗ ಬನ್ನಿ ಅಂತ ಹೇಳ್ತಾಳೆ. ಆದರೆ ಅವನು ಆಯಿತು ಬರ್ತೀನಿ ಅಂತ, ಏನಾಯಿತು ಯಾಕಾಯಿತು ಅಂತ ಕೇಳ್ತಾನೆ. ಬರ್ತಾನೆ ಹಾಸ್ಪಿಟ್ಲಿಗೆ ಬಂದಾಗ ಎಲ್ಲಿ ಡಿಂಪಿ ಏನಾಯಿತು ಅಂತ ಕೇಳ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ತುಷಾರು ಮತ್ತು ಪಾವನಿ
ಹೀಗೆ ಅವಳು ಮಲಗಿರುವಾಗ ರೂಮಲ್ಲಿ ಬೆಂಕಿ ಬಿದ್ದು ಈ ಥರ ಸುಟ್ಟೋಯ್ತು ಅಂತ ಹೇಳ್ತಾರೆ. ಆವಾಗ ಇವನಿಗೆ ಚಿಂತೆಗೀಡಾಗುತ್ತೆ. ಬೆಂಕಿ ಬೀಳೋಕ್ಕೆ ಹೆಂಗೆ ಸಾಧ್ಯ, ಹೆಂಗೆ ಬಂತು ಅಲ್ಲಿ ಬೆಂಕಿ ಅಂತದೇ ಅವನಿಗೆ ಡೌಟ್ ಆಗುತ್ತೆ. ಎಲ್ಲರನ್ನೂ ವಿಚಾರಿಸ್ತಾನೆ, ಏನು ವಿಚಾರಿಸಿದ್ರು ಅವನಿಗೆ ಅರ್ಥನೇ ಆಗಲ್ಲ. ಪಾಪ ತುಂಬ ಫೀಲಿಂಗ್ ಮಾಡ್ಕೊಂಡಿರ್ತಾನೆ. ಇಲ್ಲಿಂದ ಹೋಗ್ಬೇಕಾದ್ರೆ ಡಿಂಪಿ ಕರೀತಾನೆ, ಬಾ ನಮ್ಮ ಅಪ್ಪ ಮನೆಗೆ ಹೋಗೋಣ ಹೈದ್ರಾಬಾದಿಗೆ ಅಂತೇಳಿ. ಆದರೆ ಅವಳು ಬರೋದೇ ಇಲ್ಲ ಅಂತ ಹಠ ಮಾಡ್ತಾಳೆ. ನಾನು ಬೆಂಗಳೂರು ಬಿಟ್ಟು ಬರಲ್ಲ, ನಾನು ಇಲ್ಲಿ ಆಸ್ತಿ ಇಸೆ ತಗೊಳ್ಳೇಬೇಕು, ಇಸೆ ಇಲ್ದಲೆ ನಾನು ಬರೋದೇ ಇಲ್ಲ ಅಂತಾಳೆ. ಆ ಟೈಮಿಗೆ ಈ ಅನುಪಮ ತುಂಬಾ ಯೋಚನೆ ಮಾಡ್ತಾಳೆ ನೋಡಿ. ಮತ್ತೆ ಕೂಡ ಅವಳು ಯೋಚನೆ ಮಾಡ್ತಾನೆ ಇದ್ದಾಳೆ, ಏನಕ್ಕೆ ಈ ಥರ ಆಯಿತು, ಯಾಕೆ ನನ್ನ ಲೈಫಲ್ಲಿ ಇವೆಲ್ಲ ಬರ್ತವೆ ಅನ್ನೋದೇ ಅವಳಿಗೆ ಚಿಂತೆ ಆಗಿದೆ. ಎಷ್ಟೇ ನಾನು ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ, ಆದರೆ ನನಗೆಲ್ಲರೂ ಕೆಟ್ಟದೇ ಬಯಸ್ತಾರಲ್ಲ, ಯಾಕೆ ಅನ್ನೋದೇ ಅವಳ ಚಿಂತೆ. ಆಮೇಲೆ ಈ ಕಡೆ ತಿಪ್ಪೇಶ್ ಬರ್ತಾನೆ ಹಾಸ್ಪಿಟ್ಲಿಗೆ. ಇನ್ನೂ ಅವಳನ್ನ ಡಿಂಪಿ ನೋಡಿರಲ್ಲ, ನೋಡೋಕ್ಕೂ ಅವಕಾಶ ಇರಲ್ಲ, ಯಾಕೆಂದರೆ ಐಶ್ವರ್ಯ ಇರ್ತಾಳೆ ಅಲ್ವಾ, ನೋಡೋಕ್ಕೆ ಅವಕಾಶ ಇರಲ್ಲ. ಆವಾಗ ಆದ್ಯಂಗೆ ಕನ್ಸಲ್ಲಿ ಬಂದಂಗೆ, ಅಂದರೆ ಆದ್ಯ ಮಲಗಿದ್ದಂಗೆ ಡಿಂಪಿ ಕನ್ಸಲ್ಲಿ ಬಂದು ನನ್ನನ್ನು ಸುಟ್ಟಾಕ್ಬಿಟ್ಟಲ್ಲೇ, ನಾನು ಏನೇ ಮಾಡಿದ್ದೆ ನಿನಗೆ ಅಂತೇಳಿ ಬೈತಾಳೆ. ಅದನ್ನು ಬೈದಾಗ ಪಾಪ ಅವಳಿಗೆ ತುಂಬ ಯೋಚನೆ ಮಾಡ್ತಾಳೆ, ನಾನೇನು ಮಾಡಲಿಲ್ಲ ಅಂಥೇಳಿ. ಆಮೇಲೆ ಮನೆಯವರೆಲ್ಲ ಸೇರಿಕೊಂಡು ಆದ್ಯನ ಬೈತಾ ಇರ್ತಾರೆ. ಆವಾಗ ಅನುಪಮಗೆ ಸಿಟ್ಟು ಬಂದುಬಿಡುತ್ತೆ. ಅನುಪಮ ಹೇಳ್ತಾಳೆ, ನನ್ನ ಮಗಳಿಗೆ ಯಾರ್ಯಾರು ಏನಾರು ಅಂದರೆ ನಾನು ಸುಮ್ಮನೆ ಇರಲ್ಲ, ನನ್ನ ಮಗಳಿಗೆ ಯಾರು ಏನೋ ಅನ್ನೋಕ್ಕೂಡ್ದು, ಅವಳದ್ದೇನು ತಪ್ಪಿಲ್ಲ, ಇಲ್ಲಿ ಅವಳೆಲ್ಲ ಬೆಂಕಿ ಇಟ್ಟಿದ್ದು ಹಾಗೆ ಹೀಗೆ ಅಂತೇಳಿ ಅನುಪಮ ಸಿಟ್ಟಿಂದ ಬೈತಾಳೆ. ನನ್ನ ಮಗಳಿಗೆ ಇವತ್ತಿಗೆ ಹೊರ್ತು ಎಷ್ಟಿರಬೇಕೋ ಅಷ್ಟಿರಬೇಕು, ನನ್ನ ಮಗಳಿಗೆ ಯಾರಾದರೂ ಒಂದು ಮಾತಂದ್ರೂ ಅವಳು ಏನೂ ತಪ್ಪು ಮಾಡಲ್ಲ, ಅವಳು ತಪ್ಪು ಮಾಡಿದಾಗ ಮಾತಾಡ್ಬೋದು, ಅವಳು ಏನೂ ತಪ್ಪು ಮಾಡಿದ್ರೆ ಅವಳಿಗೆ ಏನಕ್ಕೆ ಮಾತಾಡಬೇಕು ಅಂತೇಳಿ ಬೈತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ, ಬಾಯ್.